ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಡಿಸೈನ್ ಶುರು ಮಾಡ್ತಾ ಇದ್ದೀನಿ. ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ದಾರಾನ ಸ್ವಲ್ಪ ಮೇಲೆ ತಗೊಂಡು ಒಂದು ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡದು ಸ್ಟಾರ್ ಮಣಿನ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ದಾರದೊಳಗೆ ಹಾಕ್ಕೊಂಡ್ಬಿಟ್ಟು ಆ ಮಣಿಗೆ ಒಂದ್ಸಲಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಆ ಮಣಿಗೆ ಒಂದ್ಸಲಿ ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೋಬೇಕಾಗತ್ತೆ. 2 3 4 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ದಾರಾನ ಮೇಲೆ ತಗೊಂಡು ಫಸ್ಟಿಗೆ ನಾವು ಸ್ಟಾರ್ ಮಣಿ ಹಾಕಿದ್ವಲ್ಲ ಅದೇ ಮಣಿನ ನಾವಿವಾಗ ಮತ್ತೆ ದಾರದೊಳಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ದಾರದೊಳಗೆ ಹಾಕ್ಕೊಂಡ್ಬಿಟ್ಟು ಆ ಮಣಿಗೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ಡಿಸೈನ್ ಈ ಥರ ಬರುತ್ತೆ. ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ನಾವು 2 ಚೈನ್ ಹಾಕ್ಕೋಬೇಕಾಗತ್ತೆ. 2 ಚೈನ್ ಹಾಕ್ಕೊಂಡಾದಮೇಲೆ ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು 2 ಡಬಲ್ ಕ್ರೋಶೆ ಆಗೋಷ್ಟು ಬಟ್ಟೆನ ಜಾಗ ಬಿಟ್ಬಿಟ್ಟು ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎರಡು ಡಬಲ್ ಕ್ರೋಶೆ ಆಯಿತು. ಈಗ 3ನೇ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ನೋಡಿ, 3 ಡಬಲ್ ಕ್ರೋಶೆ ಆದಮೇಲೆ ದಾರಾನ ಸ್ವಲ್ಪ ಮೇಲೆ ತಗೊಂಡು ಒಂದು ಸಣ್ಣ ಮಣಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸಣ್ಣ ಮಣಿನ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಆ ಸಣ್ಣ ಮಣಿಗೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕು ನಾವು. ಲಾಕ್ ಮಾಡ್ಕೊಂಡಾದಮೇಲೆ ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ಅಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಪಕ್ಕಕ್ಕೇ ಇನ್ನೂ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, ಮೊದಲನೇ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2ನೇ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ನಾವು ಬಟ್ಟೆಗೆ ಒಂದ್ಸಲಿ ಚುಚ್ಚಿಕೊಂಡು ದಾರನ ಮೇಲೆ ತಗೋಬೇಕು. 3 ದಾರ ಆಗುತ್ತೆ. ಅದರಲ್ಲಿ 2 ದಾರ ಒಂದ್ಸಲಿ ಮತ್ತೆ 2 ದಾರ ಒಂದ್ಸಲಿ ಅಂತ ನಾವು ಡಬಲ್ ಕ್ರೋಶೆನ ಹಾಕಬೇಕಾಗತ್ತೆ. ನೋಡಿ, 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಬೇಕು. ಫಸ್ಟಿಗೆ ನಾವು 2 ಚೈನ್ ಹಾಕಿದ್ವಲ್ಲ ಅದೇ ಥರ 2 ಚೈನ್ ಹಾಕ್ಬಿಟ್ಟು ನಾವಲ್ಲಿ 2 ಡಬಲ್ ಕ್ರೋಶೆ ಆಗೋಷ್ಟು ಜಾಗ ಬಿಟ್ಬಿಟ್ಟು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಂಡ್ವಿ. ಈಗ ಅದ್ರ ಪಕ್ಕಕ್ಕೇ ನಾವು ಇವಾಗ ಒಂದು ಸಿಂಗಲ್ ಕ್ರೋಶೆನ ಹಾಕಬೇಕಾಗತ್ತೆ. ನೋಡಿ, ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಡಿಸೈನು ಈ ಥರ ಬರುತ್ತೆ. ಮತ್ತು ನಾನಿವಾಗ ದಾರಾನ ಮೇಲೆ ತಗೊಂಡು ಈಗ ಸ್ಟಾರ್ ಮಣಿ ಹಾಕಿದ್ನಲ್ಲ ಮೊದಲಿಗೆ ಅದೇ ಥರ ನಾನಿವಾಗ ಮತ್ತೆ ಸ್ಟಾರ್ ಮಣಿನ ಹಾಕ್ತಾಯಿದ್ದೀನಿ. ಇದೇ ಥರ ಡಿಸೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ, ದಾರದೊಳಗೆ ನಾನಿವಾಗ ಸ್ಟಾರ್ ಮಣಿನ ಹಾಕ್ತಾಯಿದ್ದೀನಿ. ಸ್ಟಾರ್ ಮಣಿನ ಹಾಕ್ಮೇಲೆ ಆ ಮಣಿಗೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೋಬೇಕು. 2 3 4 ಚೈನ್ ಹಾಕ್ಕೊಂಡಾದಮೇಲೆ ನಾವಿವಾಗ ಮತ್ತೆ ಒಂದು ಸ್ಟಾರ್ ಮಣಿನ ಹಾಕಬೇಕಾಗತ್ತೆ. ದಾರಾನ ಸ್ವಲ್ಪ ಮೇಲೆ ತಗೊಂಡು ಮತ್ತೆ ಒಂದು ಸ್ಟಾರ್ ಮಣಿನ ಹಾಕಬೇಕಾಗತ್ತೆ. ನೋಡಿ, ಸ್ಟಾರ್ ಮಣಿನ ಹಾಕ್ಬಿಟ್ಟು ಆ ಸ್ಟಾರ್ ಮಣಿಗೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡ್ಕೊಂಡಾದಮೇಲೆ ಬಟ್ಟೆಗೆ ಒಂದ್ಸಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು. ಬಟ್ಟೆಗೆ ಲಾಕ್ ಮಾಡ್ಕೊಂಡ್ವಿ. ಈಗ ಆ ಲಾಕ್ ಪಕ್ಕಕ್ಕೆ ಒಂದು ಸಿಂಗಲ್ ಕ್ರೋಶೆನ ಹಾಕಬೇಕಾಗುತ್ತೆ. ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. ಈಗ ನಾನಿವಾಗ 2 ಚೈನ್ ಹಾಕ್ಕೊಳ್ತೇನೆ. 2 ಚೈನ್ ಹಾಕ್ಕೊಂಡ್ಬಿಟ್ಟು ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ನಾನಿವಾಗ ಡಬಲ್ ಕ್ರೋಶೆ ಹಾಕ್ತೀನಿ. ಮೂರು ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ 2ರಿಂದ 1 ಮತ್ತೆ 2ರಿಂದ 1 ಅಂತ ನಾನಿಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ 3ನೇ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 3ನೇ ಡಬಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ದಾರನ ಮೇಲೆ ತಗೊಂಡು ಒಂದು ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಆ ಮಣಿಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಆ ಮಣಿಗೆ ಒಂದ್ಸಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ಅಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಪಕ್ಕಕ್ಕೇನೆ ಇನ್ನು 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಯಿತು. ಈಗ 2ನೇ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ಎರಡರಿಂದ 1 ಮತ್ತೆ 2ರಿಂದ 1 ಅಂತ ನಾವಿವಾಗ 3 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಈಗ 3ನೇ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಡಿಸೈನು ಈ ಥರ ಬರುತ್ತೆ. ಇದೇ ಥರ ಡಿಸೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನಾನು 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡ್ಬಿಟ್ಟು ಅಲ್ಲಿ 2 ಡಬಲ್ ಕ್ರೋಶೆ ಆಗೋಷ್ಟು ಜಾಗ ಬಿಟ್ಬಿಟ್ಟು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ನಾನು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಿದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ದಾರನ ಸ್ವಲ್ಪ ಮೇಲೆ ತಗೊಂಡು ಒಂದು ಸ್ಟಾರ್ ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ ಮಣಿನ ಹಾಕ್ಕೊಂಡ್ಬಿಟ್ಟು ಸ್ಟಾರ್ ಮಣಿಗೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೋಬೇಕು. 3 4 ಚೈನ್ ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಮೇಲೆ ತಗೊಂಡು ಒಂದು ದೊಡ್ಡ ಸ್ಟಾರ್ ಮಣಿನ ನಾವು ಮತ್ತೆ ಹಾಕ್ಕೋಬೇಕಾಗುತ್ತೆ. ದಾರನ ಒಂದ್ಸಲಿ ಮೇಲೆ ತಗೊಂಡು ಸ್ಟಾರ್ ಮಣಿನ ಮತ್ತೆ ಹಾಕ್ಕೋಬೇಕು. ಸ್ಟಾರ್ ಮಣಿನ ಹಾಕ್ಕೊಂಡ್ಬಿಟ್ಟು ಆ ಸ್ಟಾರ್ ಮಣಿಗೆ ನಾವಿವಾಗ ಮತ್ತೆ ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಅದನ್ನು ನಾವಿವಾಗ ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕು. ನೋಡಿ ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಡಿಸೈನ್ ಈ ಥರ ಬರುತ್ತೆ.
ಕೊನೆಯಲ್ಲಿ ಒಂದು ಮಣಿ ಹಾಕ್ಬಿಟ್ಟು ಮನೆಗೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನಿವಾಗ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ ಒಂದು 2 ಚೈನ್ ಹಾಕ್ಬಿಟ್ಟು ನಾನಿವಾಗ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನಾವಿವಾಗ 2 ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿಕೊಂಡು ದಾರನ ಲಾಕ್ ಮಾಡ್ಕೋಬೇಕಾಗುತ್ತೆ, ಗಂಟು ಹಾಕಬೇಕಾಗುತ್ತೆ. ನೋಡಿ ಡಿಸೈನ್ ಈ ಥರ ಬರುತ್ತೆ. ಈಗ ಅಲ್ಲಿ ನಾನು 4 ಚೈನ್ ಹಾಕಿದ್ದೇನಲ್ಲ, ಅಲ್ಲಿಗೆ ನಾನಿವಾಗ 100 ಎಳೆ ದಾರ ತೊಗೊಂಡ್ಬಿಟ್ಟು ಕುಚ್ಚು ಹಾಕ್ತಾಯಿದ್ದೀನಿ. 100 ಎಳೆ ದಾರದಿಂದ ನಾನಿವಾಗ ಗೋಲ್ಡ್ ಕಲರ್ ದಾರ ತೊಗೊಂಡು ಅದರಲ್ಲಿ ನಾನಿವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 3 ಸಲ ನಾವು ಗೋಲ್ಡ್ ಕಲರ್ ದಾರದಲ್ಲಿ ಲಾಕ್ ಮಾಡಿಕೊಂಡ್ರೆ ಕುಚ್ಚು ರೆಡಿ ಆಗುತ್ತೆ. ನಮಗೆ ಎಷ್ಟು ಬೇಕಷ್ಟು ಉದ್ದ ನೋಡಿಕೊಂಡು ನಾವಿವಾಗ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನೋಡಿ ಕುಚ್ಚನ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ರೆಡಿ ಆಗುತ್ತೆ. ಇದೇ ಥರ ನಾನು ಎಲ್ಲ ಕಡೆಗೂ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಡಿಸೈನು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್. ಮುಂದಿನ